ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನಸ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನ್ನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು ಒಂದು 3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೂ ಇನ್ನೂ ಒಂದು ಜೇನು ಜಾತಿನೂ ಕೂಡ ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ, ಒಂದೇ ಕುಟುಂಬ ಕಟ್ಟುವಂಥದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂಥವು. ಸೊ ಇದು ನಮಗೆ ಪ್ರಕೃತಿಯಲ್ಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಎತ್ತರದ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದ್ರೆ ಹೆಸರಲ್ಲಿ ಹೇಳ್ದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ, ಮತ್ತೆ ಇದು ಎತ್ತರ ಪ್ರದೇಶದಲ್ಲಿ ಕೂಡು ಕಟ್ಟುವಂಥದ್ದು. ಇದನ್ನ ನಾವು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ನೋಡ್ತೀವಿ, ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂತ ಮರಗಳು, ಅಥವಾ ಕೆಲವು ಸತಿ ದೊಡ್ಡ ದೊಡ್ಡ ಟವರ್ಗಳಿದ್ರೆ ಆ ಟವರ್ಗಳಿಗೆ ಅಥವಾ ನೀರಿನ ಟ್ಯಾಂಕ್ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯ ಎಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡ್ಕೊಂಡು ಪರಾಗ ಮತ್ತು ಮಕರಂದ ಎರಡನ್ನೂ ಶೇಖರಣೆ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೇನಲ್ಲಿ ನಮ್ ಸುಮಾರು ಒಂದು 20-25 kg ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ. ಯಾಕೆ ಅಂದ್ರೆ ಇದು ಒಂದೇ ಅರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ. ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ. ಇದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಶೆಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು, ಮನುಷ್ಯರು ಎಲ್ಲಾರ್ಗು ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರಲ್ಲಿ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆಗೆ ಯೋಗ್ಯ ಇಲ್ಲ. ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ. ಪೊದೆ ಜೇನು ಎಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನೂ ಸಣ್ಣದು, ಸುಮಾರು ಒಂದು 2000-3000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತೆ ಇದನ್ನು ಒಂದೇ ಅರಿ ಕಟ್ಟುವಂಥದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ರೆ ನಾಶ ಮಾಡೋದಕ್ಕೆ ಹೇಳಲ್ಲ. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾಡ್ತಿರೋ ತಳಿ ಅಂತಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತೇಳಿ. ಇದನ್ನ ನಾವು ಉತ್ತುದ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನ್ ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದೀವಿ, ಈ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನು ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಅರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಅರಿಗಳು 1-8 ಅರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟುವಂತದನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಅರಿಗಳೇ ಬೇರೆ ಇರುತ್ತೆ, ಕುಟುಂಬದ ಅರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವು ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಈ 3 ತಳಿಗಳು ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು 3 ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು 3ಕ್ಕೂ ಚುಚ್ಚು ಅಂತ ಮುಳ್ಳಿದವೆ. ಅಂದ್ರೆ 3 ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚುತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷದ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 kg ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದ್ವಿ. ಇವತ್ತಿನ ದಿವಸ ನಾನು ಶುಂಠಿ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಪ್ರಮುಖವಾಗಿ ಶುಂಠಿ ಬೀಜೋಪಚಾರದ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೋತೀನಿ. ಇತ್ತೀಚಿನ ದಿವಸಗಳಲ್ಲಿ ನೋಡಿದ್ರೆ ಹೆಚ್ಚಾಗಿ ನಾವು ರೈತರಿಗೆ ಎಲ್ಲೋ ಒಂದು ಕಡೆ ಶಿಲೀಂಧ್ರಗಳನ್ನ ಹತೋಟಿ ಮಾಡೋದಕ್ಕೆ, ಕಾಯಿಲೆಗಳನ್ನ ಹತೋಟಿ ಮಾಡೋದಕ್ಕೆ ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡ್ತಿದ್ದೀವಿ. ಸೊ ಅದು ಹೊರತುಪಡಿಸಿ ಜೈವಿಕವಾಗಿ ಕೂಡ ನಾವು ಶುಂಠಿಯಲ್ಲಿ ಬೀಜೋಪಚಾರನ ಮಾಡ್ಬೋದು. ಸೊ ಈ ಒಂದು ತಾಂತ್ರಿಕತೆಗಳನ್ನ ಕೂಡ ಸುಮಾರು ಸಂಶೋಧನಾ ಕೇಂದ್ರಗಳು ಬಿಡುಗಡೆ ಮಾಡಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಂತಂದ್ರೆ ಕ್ಯಾಲಿಕಟ್, ಕೇರಳ ರಾಜ್ಯದಲ್ಲಿರುವಂಥ ಕ್ಯಾಲಿಕಟ್ ಅಲ್ಲಿರುವಂಥ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಲ್ಲಿ ಬಿಡುಗಡೆ ಮಾಡಿರುವಂಥ ತಂತ್ರಜ್ಞಾನ ಅಂತಂದ್ರೆ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಪೋಷಕಾಂಶಗಳು ಒದಗಿಸುವಂಥ ಜೀವಾಣುಗಳನ್ನ ಸಂಯುಕ್ತಾಶ್ರಯ ಮಾಡಿ ಆ ಒಂದು ಮಿಶ್ರಣನ ಇವತ್ತು ಕ್ಯಾಪ್ಸೂಲ್ ಟೆಕ್ನಾಲಜಿಯಲ್ಲಿ
ಅಡಿಯಲ್ಲಿ ರೈತರಿಗೆ ಕೊಡ್ತಿರುವಂತದ್ದು. ಸೊ ಇದನ್ನ GRB35 ಅಂತ ಕರೀತಾರೆ. GRB35 ಜಿಂಜರ್ ರೈಸೋಬ್ಯಾಕ್ಟರ್ 35 ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಇದರಲ್ಲಿ ಇರುವಂತ ಜೀವಾಣು ಅನ್ನೋದಾದ್ರೆ ಬ್ಯಾಸಿಲಸ್ ಅಮೈನೋ ಲಿಕ್ವಿಫೆಸೆನ್ಸ್ ಅಂತ ಹೇಳಿ. ಈ ಒಂದು ಜೀವಾಣು ನಮ್ಗೆ ಯಾವ ರೀತಿ ಉಪಯೋಗ ಮಾಡತ್ತಪ್ಪ ಅಂತ ನೋಡೋದಾದ್ರೆ, ಒಂದು ಪ್ರಮುಖವಾಗಿ ಗಿಡಗಳಲ್ಲಿ ಬೇರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಸಹಕರಿಸುವಂತದ್ದು, ಜೊತೆಗೆ ಪೋಷಕಾಂಶಗಳನ್ನ ಮಣ್ಣಲ್ಲಿರುವಂತ ಪೋಷಕಾಂಶಗಳನ್ನ ಕರಗಿಸಿ ಒದಗಿಸ್ಕೊಡುವಂಥದ್ದು, ಮತ್ತೆ ಸ್ವಲ್ಪ ಮಟ್ಟಿಗೆ ರೋಗ ಬರ್ದಂಗೆ ತಡೆಯೋದಕ್ಕೆ ಸಹಕರಿಸುವಂತ ಜೀವಾಣುಗಳನ್ನ ಸಂಯುಕ್ತ ಮಾಡಿ ಆ ಒಂದು ಸಂಯುಕ್ತ ಶಿಲೀಂಧ್ರನ ಇವತ್ತು ಕ್ಯಾಪ್ಸೂಲ್ ತಾಂತ್ರಿಕತೆಯಲ್ಲಿ ಮಾತ್ರೆಗಳ ಲೆಕ್ಕದಲ್ಲಿ ಇವತ್ತು ರೈತರಿಗೆ ಕೊಡ್ತಿರುವಂತದ್ದು. ಈ ಒಂದು ಕ್ಯಾಪ್ಸೂಲ್ ಟೆಕ್ನಾಲಜಿಗೂ ಮತ್ತೆ ಬೇರೆ ತಾಂತ್ರಿಕತೆಗೂ ವ್ಯತ್ಯಾಸ ಏನಪ್ಪಾ ಅನ್ನೋದಾದ್ರೆ, ಇದು ನೀರಲ್ಲಿ ಕರಗಿಸ್ಬಿಟ್ಟು ನಾವು ನೇರವಾಗಿ ಬೀಜೋಪಚಾರ ಆದ್ರೂ ಮಾಡ್ಬೋದು ಅಥವಾ ಡ್ರಿಪ್ ಮುಖಾಂತರ ಎಲ್ಲಾ ಮಡಿಗಳಿಗೂ ನಾವು ಹರಿಸ್ಕೊಡ್ಬೋದು. ಸೊ ಹಂಗಾಗಿ ಇದನ್ನ ಬಳಕೆ ಮಾಡೋ ವಿಧಾನ ಸುಲಭ, ಮತ್ತೆ ಇದು ಗುಳಿಗೆ ಲೆಕ್ಕದಲ್ಲೇ ಬರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಕೆಜಿ ಗಟ್ಟಲೆ ಕೊಂಡೊಯ್ಯೋದ್ರ ಬದಲು ಇದು ಮಾತ್ರೆ ಲೆಕ್ಕದಲ್ಲಿ ಒಂದು 10, 20, 30 ಮಾತ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆಗಳನ್ನ ಪಡೆದುಕೊಂಡು ಅದನ್ನ ನಾವು ಹೋಗಿ ಸುಲಭವಾಗಿ ಅಳವಡಿಸ್ಕೊಳೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾಪ್ಸೂಲ್ ತಾಂತ್ರಿಕತೆ ಇವತ್ತು ಬಿಡುಗಡೆ ಮಾಡಿರುವಂತದ್ದು. ಸೊ ಈ GRB35 ಕ್ಯಾಪ್ಸೂಲ್ಸ್ ನ ಬಳಕೆ ಮಾಡೋ ವಿಧಾನ ಅಂತ ನೋಡೋದಾದ್ರೆ, ಈಗ ಒಂದು ಗುಳಿಗೆ ನಾವು 100 ಲೀಟರ್ ನೀರಿಗೆ ಮಿಶ್ರಣ ಮಾಡೋದಕ್ಕೆ ಹೇಳ್ತೀವಿ. ಸೊ ಒಂದು ಮಾತ್ರೆಯನ್ನ ಹಿಂದಿನ ದಿವಸ ನಾವು 1 ಅಥವಾ 5 ಲೀಟರ್ ನೀರಿನಲ್ಲಿ ಕರಗೋದಕ್ಕೆ ಬಿಡಬೇಕಾಗತ್ತೆ. ತದನಂತರ ಮಾರನೇ ದಿನ ಬೆಳಿಗ್ಗೆ ಈ ಒಂದು 5 ಲೀಟರ್ ದ್ರವಣವನ್ನ ನಾವು 100 ಲೀಟರ್ನ ಮಾಡ್ಕೊಳ್ಳೋಂಥದ್ದು. ಅಂದ್ರೆ ಒಂದು ಮಾತ್ರೆ 100 ಲೀಟರ್ಗೆ ಮಿಶ್ರಣ ಮಾಡಿ ಆ 100 ಲೀಟರ್ ತಯಾರಿಸಂತ ದ್ರವಣವನ್ನ ಒಂದು ನಾವು ಏನು ಬೀಜ ಬಿತ್ತನೆಗೆ ಅಂತ ತಯಾರು ಮಾಡಿರ್ತೀವಿ ಆ ಒಂದು ಬೀಜನ ತಗೊಂಡು ಈ ಒಂದು ದ್ರವಣದಲ್ಲಿ ಒಂದು 5 ರಿಂದ 10 ನಿಮಿಷ ಅಥವಾ 15 ನಿಮಿಷ ನೆನೆಸಿ ತದನಂತರ ಆ ಬೀಜನ ಹಾರಕ್ ಬಿಟ್ಟು ನಾವು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ತಗೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಬಿತ್ತನೆ ಮಾಡಿದಂತ ಮಡಿಗಳಿಗೆ ಈ ಒಂದು ದ್ರವಣವನ್ನ ಹೂಯಿ ಕೊಡ್ಬೋದು. ಅಂದ್ರೆ ಆ ಒಂದು ಮಡಿಗಳ ಮೇಲೆ ಈ ಒಂದು ಜೀವಾಣುಗಳನ್ನ ಹಾಕೋದ್ರಿಂದ ಈ ಒಂದು ಜೀವಾಣುಗಳು ಭೂಮಿಯಲ್ಲಿ ವೃದ್ಧಿಯಾಗಿ ಆ ಒಂದು ಗಿಡಕ್ಕೆ ಏನು ನಾವು ಶುಂಠಿ ಬೀಜ ಬಿತ್ತನೆ ಮಾಡಿರ್ತೀವಿ, ಸೊ ಆ ಒಂದು ಶುಂಠಿ ಬೀಜಕ್ಕೆ ಹೆಚ್ಚಿನ ಬೇರುಗಳು ಬರೋದಕ್ಕೆ ಸಹಕಾರಿ ಮಾಡಿ ಮಣ್ಣಲ್ಲಿರೋಂಥ ಗೊಬ್ಬರನ ಕರಗಿಸ್ಕೊಡುವಂಥದ್ದು, ಜೊತೆಗೆ ಹೆಚ್ಚಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗೋದಕ್ಕೆ ಈ ಒಂದು ಶಿಲೀಂಧ್ರಗಳು ತುಂಬಾ ಸಹಕಾರಿಯಾಗ್ತಿರೋದ್ರಿಂದ ಈ ಒಂದು ತಾಂತ್ರಿಕತೆನ ರೈತರು ಅಳವಡಿಸ್ಕೊಳ್ಬೇಕಾಗಿ ನಾವು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ನಾ ಇಷ್ಟೊತ್ತು ಹೇಳಿದಾಗೆ ಗುಳಿಗೆಯಲ್ಲಿರುವಂಥ ಜೀವಾಣುಗಳು ಅಂತ ನೋಡೋದಾದ್ರೆ ಬ್ಯಾಸಿಲಸ್ ಅಮೈನೋ ಲಿಕ್ವಿಫೆಸೆನ್ಸ್ ಅಂತೇಳಿ, ಇದು ನಮಗೆ ಹೆಚ್ಚಿನ ಪರಿಣಾಮಕಾರಿಯಾಗಿ ನೈಸರ್ಗಿಕವಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿನ ಪಡ್ಕೋಬಹುದು, ಅಥವಾ ನನ್ನ ದೂರವಾಣಿ ಸಂಖ್ಯೆಯನ್ನ ನೇರವಾಗಿ ನೀವು ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9739916660. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.